ಹಲೋ ಎವ್ರಿವನ್. 32ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಪೆಟ್ಟಿಗೆಯಲ್ಲಿ 6ರಿಂದ 70ರವರೆಗೆ ನಮೂದಾಗಿರುವ ಕಾರ್ಡುಗಳಿವೆ. ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನ ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾರ್ಡಿನ ಮೇಲೆ ಆ ಕೆಳಗಿನಂತೆ ಸಂಖ್ಯೆಗಳನ್ನ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಮೊದಲನೇದಾಗಿ ಒಂದು ಪೂರ್ಣವರ್ಗ ಸಂಖ್ಯೆ ಬರುವ ಸಂಭವನೀಯತೆ, ಎರಡನೇದು 5ರಿಂದ ಭಾಗವಾಗುವ ಸಂಖ್ಯೆ, ಮೂರನೇದು 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆಯನ್ನ ಹೇಳ್ಬೇಕು ಮಕ್ಕಳೇ. ಒಂದೊಂದಾಗೆ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದೇನಿದೆ ಮಕ್ಕಳೇ, ಒಂದು ಪೂರ್ಣವರ್ಗ ಸಂಖ್ಯೆ ಬರುವ ಸಂಭವನೀಯತೆಯನ್ನ ಲೆಕ್ಕ ಹಾಕ್ಬೇಕು. ಹಾಗಾದ್ರೆ ಇಲ್ಲಿ ನಾವು ಮೊದಲನೇದಾಗಿ ಒಟ್ಟು ಫಲಿತಾಂಶಗಳನ್ನ ನೋಡ್ಬೇಕು ಅಲ್ವಾ. ಏನ್ ಹೇಳಿದಾರೆ ಅವರು, ಒಂದು ಪೆಟ್ಟಿಗೆಯಲ್ಲಿ 6ರಿಂದ 70ರವರೆಗೆ ನಮೂದಾಗಿರುವಂತಹ ಕಾರ್ಡ್ಗಳಿವೆ. ಹಾಗಾಗಿ ಸಂಖ್ಯೆ S ಏನು 6ರಿಂದ 70ರವರೆಗೆ ಇದೆ ಅಲ್ವಾ. 6ರಿಂದ 70ರವರೆಗೆ ಇದೆ. ಹಾಗಾದ್ರೆ ಇಲ್ಲಿ ಒಟ್ಟು ಫಲಿತಾಂಶಗಳು ಏನಾಯ್ತು ಮಕ್ಕಳೇ, 65. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ಒಂದು ಪೂರ್ಣವರ್ಗ ಸಂಖ್ಯೆ ಬರುವಂತದ್ದು. 6ರಿಂದ 70ರ ಮಧ್ಯದಲ್ಲಿ ಇರುವಂತಹ ಪೂರ್ಣವರ್ಗ ಸಂಖ್ಯೆಗಳು ಯಾವ್ಯಾವ್ದು ಮಕ್ಕಳೇ? 9, 3 3 9, 4 4 16, 25, 6 6 36, 49, 64. ಇದಿಷ್ಟು ಸಂಖ್ಯೆಗಳು ಏನ್ ಹೇಳಿ 6ರಿಂದ 70ರ ನಡುವೆ ಇರುವಂತಹ ಪೂರ್ಣವರ್ಗ ಸಂಖ್ಯೆಗಳು. ಹಾಗಾದ್ರೆ ಇಲ್ಲಿ ಒಟ್ಟು ಅಂದ್ರೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟಾಯ್ತು? 6. ಹಾಗಾದ್ರೆ ಇದರ ಸಂಭವನೀಯತೆ ಏನಾಗುತ್ತೆ ಮಕ್ಕಳೇ? P of A is equal to Aಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಏನಾಗುತ್ತೆ, ಇದು 6 ಡಿವೈಡೆಡ್ ಬೈ 65 ಆಗಿದೆ. ಅದೇ ರೀತಿ ಎರಡನೇ ಪ್ರಶ್ನೆ ಏನ್ ಹೇಳ್ತಾ ಇದಾರೆ ಅವರು, 5ರಿಂದ ಭಾಗವಾಗುವ ಸಂಖ್ಯೆಯನ್ನ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ 5ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ್ಯಾವುದು? 6ರಿಂದ 70ರ ನಡುವೆ ಬರುವಂತದ್ದು 10, 15, 20, 25, 30, 35, 40, 45, 50, 55, 60, 65, 70. ಇದಿಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುವಂತ ಸಂಖ್ಯೆಗಳು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಅನುಕೂಲಿಸುವ ಬಿಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟಾಯ್ತು ಹೇಳಿ? 13 ಆಯ್ತು. ಹಾಗಾದ್ರೆ ಇಲ್ಲಿ ಬಿಗೆ ಅಂದ್ರೆ ಬಿಯ ಸಂಭವನೀಯತೆಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಬಿಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನ್ ಹೇಳಿ ಒಟ್ಟು ಫಲಿತಗಳ ಸಂಖ್ಯೆ 65 ಅಲ್ವಾ. 13 ಡಿವೈಡೆಡ್ ಬೈ 65 ಆಯ್ತು. ಅದೇ ರೀತಿಯಲ್ಲಿ ಮೂರನೆಯ ಪ್ರಶ್ನೆ ಏನಿದೆ ಮಕ್ಕಳೇ, 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆಯನ್ನ ಹೇಳ್ಬೇಕು. ಹಾಗಾದ್ರೆ ಯಾವ್ಯಾವುದು? 7, 9, 11, 13, 15, 17, 19, 21, 23, 25, 27, 29. ಇದಿಷ್ಟೇನ್ ಹೇಳಿ 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ. 6ರ ನಂತರ ಇರುವಂತದ್ದು ಪೆಟ್ಟಿಗೆಯಲ್ಲಿ. ಹಾಗಾಗಿ 7ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಸಿಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟಾಯ್ತು ಮಕ್ಕಳೇ? 12. ಹಾಗಾದ್ರೆ ಇದರ ಸಂಭವನೀಯತೆಯನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಏನಾಯ್ತು ಹೇಳಿ ಒಟ್ಟು ಫಲಿತಗಳ ಸಂಖ್ಯೆ. ಓಕೆ, ಇದೇನಾಯ್ತು ಹೇಳಿ 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ ಆಯ್ತು ಮಕ್ಕಳೇ. ಓಕೆ, ಥ್ಯಾಂಕ್ ಯು.